ಭಾರತ ತಂಡಕ್ಕೆ 17 ರನ್ಗಳ ವಿಕ್ಟರಿ ಸಿಕ್ಕಿದೆ. ಇಲ್ಲಿ ಭಾರಿ ಅಂತರದಿಂದ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಬರೀ ಅಂತರ ಅಂದ್ರೆ 17 ರನ್ಗಳಿಂದ ಮಾತ್ರನೇ ಇಲ್ಲಿ ಗೆದ್ದಿರೋದು. ಯಾಕಂದ್ರೆ ಈಸಿಯಾಗಿ ನೆದರ್ಲ್ಯಾಂಡ್ ನ ಹೊಡೆದು ಬಿಸಾಕ್ಬಿಡ್ಬೋದು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಷನ್ ಹಾಕೊಂಡಿದ್ವಿ. ಈಗ ಈಸಿಯಾಗಿ ಅಂತೂ ಇಲ್ಲಿ ಗೆಲ್ಲಿಲ್ಲ, ಸ್ವಲ್ಪ ಇಲ್ಲಿ ಕಷ್ಟಪಟ್ಟರು ಅಂತಾನೆ ಇಲ್ಲಿ ಹೇಳ್ಬೋದು. ಮೊದಲಿಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ನ ವಿನ್ ಆಗ್ತಾರೆ. ಈಗ 193ಗೆ ಇಲ್ಲಿ 6 ವಿಕೆಟ್ಸ್ ನ ಕಳ್ಕೊಂತಾರೆ. ಒಂದು ಹಂತದಲ್ಲಿ ನೋಡಬೇಕು ಅಂತಂದ್ರೆ 150 160 ಅಷ್ಟೇ ಟಾರ್ಗೆಟ್ ಬರಬಹುದೇನೋ ಅಂತ ಅಂದ್ಬಿಟ್ಟು ಅನಿಸ್ತಿತ್ತು. ಆದ್ರೆ ಇಲ್ಲಿ ಶಿವಮ್ ದುಬೆ ಅಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಮಿಡಲ್ ಆರ್ಡರ್ ಅಲ್ಲಿ ಏನ್ ಬ್ಯಾಟ್ಸ್ಮನ್ ಇದ್ದಾರೆ ತುಂಬಾ ಚೆನ್ನಾಗಿ ಆಡಿದ್ರು. ಶಿವಮ್ ದುಬೆ ಅವರು ಇರ್ಬೋದು, ಮತ್ತೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಇರ್ಬೋದು, ಹಾರ್ದಿಕ್ ಪಾಂಡ್ಯ ಅವರು ಇರ್ಬೋದು, ಸಖತ್ತಾಗಿ ಎಕ್ಸಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿದಕ್ಕೆ 193 ರನ್ಗೆ 6 ವಿಕೆಟ್ಗಳನ್ನ ಕಳ್ಕೊಂಡು ಒಂದು ಸಖತ್ತಾಗಿರೋ ಮೊತ್ತನ ಇಲ್ಲಿ ಕಲೆ ಹಾಕಿದ್ರು. ಈಗ ನೋಡಿ ನೆದರ್ಲ್ಯಾಂಡ್ ಅವರು ಈಗ 176ಗೆ 7 ವಿಕೆಟ್ಸ್ ನ ಕಳ್ಕೊಂಡ್ರು. ಆದ್ರೂ ಕೂಡ ಪರವಾಗಿಲ್ಲ, ಒಂದು ಒಳ್ಳೆ ಪೈಪೋಟಿ ಕೊಟ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಒಟ್ನಲ್ಲಿ ನೆದರ್ಲ್ಯಾಂಡ್ಸ್ ಗಂತೂ ಒಂದು ಒಳ್ಳೆ ಅನುಭವ ಅಂತೂ ಇಲ್ಲಿ ಆಗಿರುತ್ತೆ. ಯಾಕೆಂದ್ರೆ ಭಾರತದ ಅಷ್ಟೇ ಚೆನ್ನಾಗಿ ಇಲ್ಲಿ ಆಡೋ ತಂಡ, ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ, ಗೆಲ್ಲಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತಿತ್ತು. ಬಟ್ ಪೈಪೋಟಿ ಅಂತೂ ಸಖತ್ತಾಗಿ ಇಲ್ಲಿ ನೀಡಿದ್ದಾರೆ. ಈಗ ಭಾರತ ತಂಡ ಆಡಿರೋ 4 ಮ್ಯಾಚ್ ಅಲ್ಲೂ ಕೂಡ 4ಕ್ಕೂ ಕೂಡ ವಿನ್ ಆಗಿ 8 ಅಂಕಗಳನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಈಗ ಮೊದಲನೇ ಸ್ಥಾನದಲ್ಲಿ ನಮ್ಮ ಭಾರತ ತಂಡ ಇದೆ. ಸೊ ವೀಕ್ಷಕರ, ಇವತ್ತಿನ ಮ್ಯಾಚ್ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.